ಒಂದು ರಾಕೆಟ್ ಮಾಡಿ ಅದಕ್ಕೆ ಕತ್ತಿನ ಫಿಟ್ ಮಾಡ್ತಾ ಇದ್ರು. ಅಲ್ಲಿ ಬೆಂಕಿ ಅಂಟಿಸಿ ಕೋಟೆ ಒಳಗಿಂದ ಬಿಟ್ರೆ ಅದು ಆಚೆ ಬಂದು ಇದು ಬಂದು ಬಹದ್ದೂರ್ ಖಾನ್ ಅವರ ಸಮಾಧಿ. ಬಹದ್ದೂರ್ ಖಾನ್ ಅವರಿಗೆ ತಾಳತಮ್ಮನ ಹಳ್ಳಿ ರಕ್ತ ಕೊಡುಗೆ ಅಂತ ಬರೆದಿದ್ದಾರೆ. ಇದು 1000 ವರ್ಷದಲ್ಲಿ ಇದುವರೆಗೂ ಯಾರಿಗೂ ಕಣ್ಣಿಗೆ ಬಿದ್ದಿಲ್ಲ. ನನ್ನ ಅದೃಷ್ಟಕ್ಕೆ ಇದು ನನ್ನ ಕಣ್ಣಿಗೆ ಬಿತ್ತು. ಇದು ನೋಡಿ ಒಂದು ವೀರಗಲ್ಲು. ಇದು ವೀರಗಲ್ಲು ಅಂದ್ರೆ ವೀರಗಲ್ಲುಗಳಲ್ಲಿ ಅನೇಕ ವಿಧಗಳಿದೆ. ವೀರಗಲ್ಲು, ಮಾಸ್ತಿಗಲ್ಲು, ಮಹಾಸತಿ ಕಲ್ಲು, ಆತ್ಮ ಬಲಿದಾನದ ಕಲ್ಲು, ಯುದ್ಧ ಸನ್ನಿವೇಶದ ವೀರಗಲ್ಲು, ಈ ರೀತಿ ಅನೇಕ ವಿಧಾನಗಳಿದೆ ಶಾಸನಗಳಲ್ಲಿ. ಶಾಸನದಿಂದ ಆ ಊರಿನ ಇತಿಹಾಸ ಹೇಗೆ ಗೊತ್ತಾಗುತ್ತೆ, ಒಂದು ವೀರಗಲ್ಲಿನಿಂದ ಒಂದು ಊರಿನ ಇತಿಹಾಸ ಹೇಗೆ ಗೊತ್ತಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಇದು. ಇದು ಚಿಕ್ಕಬಳ್ಳಾಪುರ ಪಕ್ಕದಲ್ಲಿ ನನ್ನೂರು ಮಂಚೇನಹಳ್ಳಿಗೆ ಹೋಗೋ ದಾರಿಯಲ್ಲಿ ಒಂದು ಈರದಿಮ್ಮಮ್ಮನ ಕಣಿವೆ ಅಂತ ಬರುತ್ತೆ. ಅಲ್ಲಿ ಒಂದು ಕೇತೆ ಭೈರವೇಶ್ವರ ದೇವಸ್ಥಾನ ಇದೆ. ಚಿಕ್ಕದಾಗಿ ದೇವಸ್ಥಾನ ಇದೆ. ಅದಕ್ಕೆ ಅನೇಕ ಕುಟುಂಬಗಳು ಮನೆ ದೇವರದು. ಅದನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾಯಿದ್ರು. ನಾನು ಅಲ್ಲಿ ಹೋಗಿಬಿಟ್ಟು ಆ ದೇವಸ್ಥಾನದ ಬಗ್ಗೆ ಅಧ್ಯಯನ ಮಾಡಿ ಸರ್ ಇದು ಯಾವ ಕಾಲಕ್ಕೆ ಬರುತ್ತೆ ಅಂತ ಹೇಳಿದ್ರು. ಅಲ್ಲಿ ಒಂದು ಈ ಆತ್ಮ ಬಲಿದಾನದ ವೀರಗಲ್ಲು ಸಿಕ್ತು. ಈ ವೀರಗಲ್ಲು ಮೇಲೆ ಈಶ್ವರನ ಶಿಲ್ಪಗಳಿದೆ. ಅಂದರೆ ಈ ದೇವಸ್ಥಾನವೂ ಈಶ್ವರನ ಶಿಲ್ಪ. ಇದೇ ದೇವಸ್ಥಾನಕ್ಕೆ ಆತ ಆತ್ಮ ಬಲಿ ಅನ್ಕೊಂಡಿದ್ದಾನೆ. ಅಂದರೆ ಈ ಶಿಲ್ಪದ ನಾವು ಅಧ್ಯಯನ ಮಾಡಿದಾಗ ಇವರ ವೇಷಭೂಷಣಗಳು, ಈ ಶಿಲ್ಪದ ರೀತಿ ಎಲ್ಲ ನೋಡಿದಾಗ ಇದು ಸುಮಾರು 1000 ವರ್ಷಕ್ಕೆ ಹಳೆಯದು. ಅಂದರೆ ಈ ದೇವಸ್ಥಾನ 1000 ವರ್ಷದ ಹಳೆಯದು ಅಂದೆ ಅವರೆಲ್ಲ ತುಂಬ ದಂಗಾಗ್ಬಿಟ್ರು. ಏನು ನಮ್ಮ ದೇವಸ್ಥಾನ 1000 ವರ್ಷದ ಹಳೆಯದ? ಅದಕ್ಕೆ ಕುರುಹು ಇಲ್ಲಿದೆ, ಸಾಕ್ಷಿ ಇದೆ, ಇಲ್ಲಿ ಸಾಕ್ಷಿ ಇದೆ. ಇದು ಅಧ್ಯಯನ ಮಾಡಬೇಕಾದ್ರೆ ನನಗೊಂದು ಅದ್ಭುತವಾದ ವಿಷಯ ಇಲ್ಲಿ ಇನ್ನೊಂದು ಹೊಳೆಯಿತು. ಇಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ಗೌರಿಬಿದನೂರು ತಾಲೂಕು ಮಂಚೇನಹಳ್ಳಿಯಲ್ಲಿ. ಅಲ್ಲಿ ಉತ್ತರ ಪಿನಾಕಿನಿ ನದಿಯಲ್ಲೇ ನಾವು ಚಿಕ್ಕಂದಿನಲ್ಲಿ ಆಟ ಆಡಿ ಸ್ನಾನ ಮಾಡಿಕೊಂಡು ಬೆಳೆದವರು ನಾವು. ಆ ನದಿ ಎಲ್ಲಿ ಹುಟ್ಟುತ್ತೆ ಅಂದರೆ ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ ಅನ್ನೋದು ಒಂದು ಐತಿಹ್ಯ. ಅದು ಎಲ್ಲಿ ಹುಟ್ಟುತ್ತೆ ಅನ್ನೋದು ಯಾವುದು ಗೊತ್ತಾಗಿಲ್ಲ, ಕಂಡು ಹಿಡಿದಿಲ್ಲ. ಒಂದು ಜಾಗ ಇದೆ, ಇದೇ ಹುಟ್ಟೋ ಸ್ಥಳ ಅಂತ ಹೇಳ್ತಾರೆ. ಮತ್ತೆ ಎಲ್ಲಿಂದ ಹರಿಯುತ್ತೆ ಅನ್ನೋದು ಇದುವರೆಗೂ ಯಾರೂ ಗೊತ್ತಾಗಿಲ್ಲ. ಇದುವರೆಗೂ ಗುಪ್ತಗಾಮಿನಿಯಾಗಿ ಹರಿಯುತ್ತೆ. ನಮ್ಮ ಕಣ್ಣಲ್ಲಿ ಎಲ್ಲಿ ಕಾಣಿಸ್ತು ಅಂತಂದರೆ ಈ ದೇವಸ್ಥಾನದ ಮುಂದೆ ಒಂದು ಕಲ್ಯಾಣಿ ಇದೆ. ಈ ಕಲ್ಯಾಣಿಗೆ ಒಂದು ದೂರದಿಂದ ಒಂದು 100-150 ಮೀಟರ್ ದೂರದಿಂದ ಒಂದು ಪೈಪ್ನ ಅಳವಡಿಸಿದ್ದಾರೆ. ಅದಕ್ಕೆ ಮೋಟ್ರ್ ಹಾಕಿಲ್ಲ, ಏನೂ ಹಾಕಿಲ್ಲ. ಒಂದು ಚಿಕ್ಕ ಬಾವಿ, 5 ಅಡಿ ಬಾವಿ, ಆಳ ಒಂದು 15-20 ಅಡಿ ಇದೆ. ಅಲ್ಲಿಗೆ ಒಂದು ಪೈಪ್ನ ಅಳವಡಿಸಿದ್ದಾರೆ. ಮೋಟ್ರ್ ಏನೂ ಹಾಕಿಲ್ಲ, ಕಲ್ಲಿನ ಪೈಪು ಅಲ್ಲ ಪ್ಲಾಸ್ಟಿಕ್ ಪೈಪ್ ಆಗಿಬಿಟ್ಟು ಇದಕ್ಕೆ ಕಲ್ಯಾಣಿಗೆ ಅದನ್ನು ಬಿಟ್ಟಿದ್ರು. ನೀರು ಬಿಟ್ಟಿದ್ದಾರೆ. ಅದು ನಿರಂತರವಾಗಿ ಬರ್ತಾ ಇದೆ ನೀರು. ಅಂದರೆ ಆ ಬಾವಿಯಲ್ಲಿ ಉಕ್ಕುತ್ತಾ ಇದೆ ನೀರು, ಅದು ಹರಿತಾ ಇದೆ. ನಾನು ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ಉತ್ತರ ಪಿನಾಕಿನಿ ನದಿಯ ಇದು ಮ್ಯಾಪ್ ತೆಗೆದೆ. ನದಿ ಮ್ಯಾಪು. ಆ ಮ್ಯಾಪು ತೆಗೆದ್ರೆ ಕರೆಕ್ಟಾಗಿ ಈ ದೇವಸ್ಥಾನ ಎಲ್ಲಿ ಬಂದು ಅಲ್ಲೇ ಪ್ರಾರಂಭ ಆಗ್ತಾ ಇದೆ. ಅದರಿಂದ ನಾನೇನು ಅಂದ್ಕೊಂಡೆ, ಆ ಬಾವಿ ಇದೆಯಲ್ಲ, ನೀರು ಉಕ್ಕುತ್ತಾ ಇದೆಯಲ್ಲ, ಎಲ್ಲೋ ನಂದಿ ಬೆಟ್ಟದಲ್ಲಿ ಹುಟ್ಟಬಹುದು. ಇಲ್ಲಿ ನಮಗೆ ಕಣ್ಣು ಕಾಣಿಸ್ತಾ ಇದೆ, ಅದೇ ಉತ್ತರ ಪಿನಾಕಿಯ ಮೂಲ ಸ್ಥಾನ ಅನ್ನೋದು ನಾನು ಕಂಡುಕೊಂಡೆ. ಆ ಬಾವಿ ಅಲ್ಲಿಂದ ಪ್ಲಾನ್, ಅದು ರೂಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಮ್ಯಾಪಲ್ಲಿ ಹೋಗ್ತಾ ಇದ್ರೆ ಆಂಧ್ರ ಪ್ರದೇಶದ ನಲ್ಲೂರು ಹತ್ರ ಅದು ಸಮುದ್ರಕ್ಕೆ ಸೇರೋ ಚಿತ್ರಣ ಸಿಗ್ತಾ ಇದೆ. ಇದೆಲ್ಲ ನನಗೆ ಅಧ್ಯಯನಕ್ಕೆ ಮೂಲ ಕಾರಣ ಈ ವೀರಗಲ್ಲು. ಒಂದು ವೀರಗಲ್ಲನ್ನ ನಾವು ಅಧ್ಯಯನ ಮಾಡ್ಕೊಂಡು ಹೋದರೆ ಇಷ್ಟೊಂದು ವಿಷಯಗಳು ನಮಗೆ ಗೊತ್ತಾಗುತ್ತೆ. ನದಿ ಮೂಲ ಸಿಕ್ತು, ದೇವಸ್ಥಾನ ಯಾವ ವರ್ಷ ಅನ್ನೋದು ಗೊತ್ತಾಯಿತು. ಈಗ ಇದು ಜೀರ್ಣೋದ್ಧಾರ ಆಗ್ತಾ ಇದೆ. ಇಷ್ಟೊಂದು ವಿಷಯಗಳು ನಮ್ಮ ಒಂದು ವೀರಗಲ್ಲಿನಿಂದ ಸಿಗುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇದು ನೋಡಿ, ಇದು ನಮ್ಮ ಗೌರಿಬಿದನೂರು ಪಕ್ಕದಲ್ಲಿ ಹಿರೇಬಿದನೂರಲ್ಲಿರುವ ಒಂದು ವೀರಗಲ್ಲು. ಇದು ಈ ಶಾಸನದಿಂದ ನಮಗೆ ಗೊತ್ತಾಗೋದೇನು ಅಂದರೆ ಇದರಲ್ಲಿ ಶಾಸನ ಬರೆದಿದ್ದಾರೆ. ಇದು ನೊಳಂಬರ ಆಡಳಿತಕ್ಕೆ ಸೇರುತ್ತೆ. ನೊಳಂಬರು ಅಂದರೆ ಅವರು ಒಂದು ರಾಜವಂಶ. ವಿಜಯನಗರ ಸಾಮ್ರಾಜ್ಯ, ಗಂಗ, ನೊಳಂಬ, ರಾಷ್ಟ್ರಕೂಟ, ಕದಂಬ ಇದ್ದಾಗ ನೊಳಂಬರು ಅನ್ನೋದು ಈ ಪ್ರಾಂತ್ಯದಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಈ ಪ್ರಾಂತ್ಯದಲ್ಲಿ ಆಳಿದ ಒಂದು ರಾಜವಂಶ. ಆ ರಾಜವಂಶರ ಅವರು ಕೈ ಕೆಳಗೆ ಸಾಮಂತರಾಗಿ ಗಂಗರ ಆಳ್ತಾ ಇದ್ರು. ಆವಾಗ ಶಾಂತರರು ಇಲ್ಲಿ ಯುದ್ಧಕ್ಕೆ ಬರ್ತಾರೆ ಇವ್ರ ಮೇಲೆ. ಆವಾಗ ನೊಳಂಬರು ಬಂದು ಗಂಗರಿಗೆ ಆದೇಶ ಕೊಡ್ತಾರೆ, ಹೋಗಿ ಯುದ್ಧ ಗೆದ್ಕೊಂಡು ಬನ್ನಿ ಅಂತ. ಆವಾಗ ಗಂಗರ
ರಾಜ ಏನು ಮಾಡ್ತಾನೆ ಅಂದರೆ ಅಣ್ಣಿ ಅಂತ ಹೇಳ್ಬಿಟ್ಟು ಒಬ್ಬ ಸೇನಾಧಿಪತಿನ ಕಳಿಸ್ತಾನೆ ಅದಕ್ಕೆ ಯುದ್ಧಕ್ಕೆ. ಅವನು ಇಸಪುರ ಅಂತ ಒಂದು ಊರು ಬರುತ್ತೆ, ಆ ಊರಿನಿಂದ ಈ ಕಡೆ ಬರೋದಕ್ಕೆ ಬಿಡೋದಿಲ್ಲ ಶಾಂತರರಿಗೆ. ಅವ್ರಿಗೆ ಅಟ್ಟಿಸಿ ವೈರಿಯ ತಲೆಯನ್ನು ಕಡ್ಕೊಂಡು ಬಂದು ರಾಜನಿಗೆ ಒಪ್ಪಿಸ್ತಾನೆ. ರಾಜನಿಗೆ ಒಪ್ಪಿಸಿದ್ರೆ ಅವನು ವೀರಾವೇಶಕ್ಕೆ ಮೆಚ್ಚಿ, ಅಂದರೆ ಅವನು ತಲೆಯನ್ನು ಕಡ್ಕೊಂಡು ಬಂದು ರಾಜನಿಗೆ ಕೊಟ್ಟು ಇವನಿಗೂ ಏಟಾಗಿರುತ್ತೆ, ಇವನು ಸತ್ತಿರ್ತಾನೆ. ಇವನಿಗೆ ಒಂದು ವೀರಗಲ್ಲು ಹಾಕಿ ಈಗ ಗೌರಿಬಿದನೂರು ಪಕ್ಕದಲ್ಲಿರುವ ಹಿರೇಬಿದನೂರು ಅಂತ ಇದೆ, ಆ ಗ್ರಾಮನ ದಾನ ಕೊಟ್ಟಿರೋ ಶಾಸನ ಇದು. ಲೈಕ್ ಈಗ ನಮ್ಮ ಮಿಲಿಟರಿ ಸೈನಿಕರಿಗೆ ಏನಾದರೂ ಕ್ಯಾಶುಯಾಲಿಟೀಸ್ ಆದಾಗ ಅವ್ರ ಕುಟುಂಬಕ್ಕೆ ಜಮೀನು ಕೊಡ್ತಾರಲ್ಲ, ಆ ಥರ ಒಂದು ಊರನ್ನೇ ದಾನ ಕೊಟ್ಟಿದ್ದಾರೆ, ಹಿರೇಬಿದನೂರು. ಇದರಲ್ಲಿ ಬಿದನೂರು ಕಲ್ನಾಟ ಆಗಿ ಕೊಟ್ಟಿದ್ದಾರೆ. ಕಲ್ನಾಟು ಅಂತಂದರೆ ಯುದ್ಧದಲ್ಲಿ ಸತ್ತಿರೋ ವೀರನಿಗೆ ಕೊಡುವಂಥ ಒಂದು ಕೊಡುಗೆ ದಾನ, ಕಲ್ನಾಟು ಅಂತೇಳಿ. ಯುದ್ಧ ಗೆದ್ದ ವೀರನ ಕಥೆ ಅದು. ಹೌದು. ವಾವ್. ಇದು ಒಂದು ವೀರಗಲ್ಲು. ಇದು ಇತ್ತೀಚೆಗೆ ಇಲ್ಲಿ ಬೆಂಗಳೂರು ಅರಶಿನಕುಂಟೆ ಅಂತ ಇದೆಯಲ್ಲ, ಅರಶಿನಕುಂಟೆ, ಮಾಕ್ಲಿ ಅರಶಿನಕುಂಟೆ, ಅದರ ಪಕ್ಕದಲ್ಲಿ ನಗರೂರು ಅನ್ನೋ ಒಂದು ಗ್ರಾಮ ಇದೆ, ಅಲ್ಲಿ ಸಿಕ್ಕಿರುವಂಥ ಒಂದು ವೀರಗಲ್ಲು. ಇದರಲ್ಲೂ ಅನೇಕ ವಿಷಯಗಳು ನಮಗೆ ಬರುತ್ತೆ. ಇದು ಕ್ರಿಸ್ತ ಶಕ 967ನೇ ಇಸ್ವಿದು. 1000 ವರ್ಷ ಹಳೆದು. 1100 ವರ್ಷದ ಹಳೆ ವೀರಗಲ್ಲು. 900ನೇ ಇಸ್ವಿ ಅಂದರೆ ಇದು ಕವಿರಾಜ ಮಾರ್ಗದ ಕಾಲ ಅದು. ಹೌದು. ರಾಷ್ಟ್ರಕೂಟರ ರಾಜ 3ನೇ ಕೃಷ್ಣ ಒಂದು 967 ಫೆಬ್ರವರಿಯಲ್ಲಿ ಆತ ತೀರ್ಕೊಂತಾನೆ. ಅದಾಗಿ ನಂತರ ಅವನ ತಮ್ಮ ಇರ್ತಾನೆ, ಅವನ ತಮ್ಮನ ಹೆಸರು ಕೊಟ್ಟಿಗ ವಲ್ಲಭ ಅಂತ. ಅವನು ಆಡಳಿತಕ್ಕೆ ಬಂದಾಗ ಇದೇ ನೆಲಮಂಗಲ ಪರಿಸರದಲ್ಲಿ ಗಂಗಭೀಮ ಅಂತ ಒಬ್ಬನು ಸಾಮಂತ ರಾಜ ಇರ್ತಾನೆ. ಅವನ ಸಮಯದಲ್ಲಿ ನೋಡಿ ಇಲ್ಲಿ ಒಂದು ಹಳ್ಳಿ ಇತ್ತು, ಈಗಲೂ ಇದೆ, ನಗರೂರು ಅಂತ. ಅಲ್ಲೇ ಅರಶಿನಕುಂಟೆ ಪಕ್ಕದಲ್ಲಿ ನಗರೂರು ಅನ್ನೋ ಗ್ರಾಮ ಇದೆ. ಆ ಗ್ರಾಮದಲ್ಲಿ ಒಂದು ವೈರಿಗಳು ಬಂದುಬಿಟ್ಟು ಆ ಊರಲ್ಲಿ ಹಸುಗಳನ್ನ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಇದಕ್ಕೆ ತುರುಗೋಳು ವೀರಗಲ್ಲು ಅಂತಾರೆ. ಒಂದು ಊರಲ್ಲಿ ಆಸ್ತಿ ಏನು ಅಂತಂದರೆ ತುರುಗಳು, ಹಸುಗಳು. ಅದರಿಂದಾನೇ ಅವ್ರ ಜೀವನ ನಡೀತಾ ಇರುತ್ತೆ. ಅದನ್ನು ಹೊಡ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ನಷ್ಟ ಆಗುತ್ತೆ. ಆದ್ದರಿಂದ ಹಸುಗಳನ್ನ ಹೊಡ್ಕೊಂಡು ಹೋದಾಗ ಈ ವೀರ ಬಂದು, ವೀರನ ಹೆಸರು ನಾಗಯ್ಯ ಅನ್ನೋನು. ಅವನು ಹೋಗಿ ವೀರಾವೇಶದಿಂದ ಹೋರಾಡಿ ಆ ಯುದ್ಧದಲ್ಲಿ ಸತ್ತಿರ್ತಾನೆ. ಅವನಿಗೆ ಕೆಲವು ಜಮೀನುಗಳನ್ನ ಅವ್ರ ಮನೆಯವರಿಗೆ ದಾನ ಕೊಟ್ಟಿರೋದು ರಾಷ್ಟ್ರಕೂಟರ ಇದು ಶಾಸನ. ಇದು ನಮ್ಮ ಬೆಂಗಳೂರು ಪರಿಸರದಲ್ಲಿ ರಾಷ್ಟ್ರಕೂಟರದ್ದು ಕೆಲವು ಬೆರಳೆಣಿಗೆಯಷ್ಟು ಶಾಸನಗಳು ಮಾತ್ರ ಇದೆ. ಅದಕ್ಕೆ ಇದು ಒಂದು ಸೇರ್ಪಡೆ ಆಯಿತು. ರಾಷ್ಟ್ರಕೂಟರು ಅಂತ ಹೆಂಗೆ ಕಂಡಿಡಿದ್ರಿ? ಇದರಲ್ಲಿ ರಾಜ ಬಂದ್ಬಿಟ್ಟು ಕೊಟ್ಟಿಗ ವಲ್ಲಭ ಅಂತೇಳಿ ಬರ್ದಿದೆ. ಇದರಲ್ಲಿ ಕೊಟ್ಟಿಗ ವಲ್ಲಭ ನೋಡಿ, ಇಲ್ಲಿ ಬರೆದಿದೆ. ಸ್ವಸ್ತಿ ಶಕ ವರ್ಷ 889ನೇ ಪ್ರಭವ ಸಂವತ್ಸರ ಪ್ರವರ್ತಿಸುತ್ತಿರೆ ಕೊಟ್ಟಿಗ ವಲ್ಲಭ ರಾಜಂಗೆಯೇ ಗಂಗರ ಭೀಮ ಮಣ್ಣೆನಾಡ, ಅಂದರೆ ಮಣ್ಣೆನಾಡು ಅನ್ನೋದು ಒಂದು ಪ್ರಾಂತ್ಯ ಆಗಿತ್ತು. ಅಲ್ಲ, ಮಣ್ಣೆ ಈ ಗ್ರಾಮ ಇದೆ, ಅದು ಮಣ್ಣೆನಾಡು ಅನ್ನೋದು ಅದೊಂದು ಪ್ರಾಂತ್ಯ ಆಗಿತ್ತು, ಒಂದು ಜಿಲ್ಲೆ ಥರ. ಮಣ್ಣೆನಾಡಾಳೆ ಮರಸಿಂಗ ನಾಳೆ ಗಾವುಂಡನ ಮಗ ಜನನ ನೂರಾಳೆ ಗಾವುಂಡನ ಮಗನ ಗಾವುಂಡಂ ನಾಗಯ್ಯ ನಕರೂರ ತುರುಗೋಳಲ್ ಸತ್ತಂ. ಅಂದರೆ ಆ ಊರಲ್ಲಿ ತುರುಗೋಳು ಯುದ್ಧದಲ್ಲಿ ಅವನು ಸತ್ತ ಅಂತೇಳಿ. ಅವಾಗ ಸತ್ತು ಬಿಟ್ಟ ಅವನ ಮಗನಿಗೆ ನಗರೂರ ದೇವಯ್ಯಂಗೆ ಜನ್ಮಭೂಮಿಯಾಗಿ ಕೊಟ್ಟ ದೇವಯ್ಯ ತನ್ನ ಕೊಡುಗೆಯ ಗಳ್ದೆಯೊಳ್ ಕೊರಯ್ಯಗೆ ಪದಿಕುಳ ಮಣ್ಣಂ ಕೊಟ್ಟ. ಒಂದು ಕೊಳಗ ಅಂತಂದರೆ ಒಂದು ಅಳತೆ, ಅದು ಅಷ್ಟು ಭತ್ತನ ಎಷ್ಟು ಜಮೀನಿಗೆ ಹಾಕ್ತೀವೋ ಆ ಥರ 10 ಕೊಳಗ ಬೀಜ ಹಾಕುವಷ್ಟು ಜಮೀನನ್ನ ಅವನಿಗೆ ದಾನ ಕೊಟ್ಟಿದ್ದಾರೆ ಅವರ ಕುಟುಂಬದವರಿಗೆ. ಏನು ಮೆಜರ್ಮೆಂಟು ಸರ್? ಈಗ 10 ಕೊಳಗದಷ್ಟು ಭತ್ತ ನೀನು ಎಷ್ಟು ಭೂಮಿಗೆ ಬಿತ್ತಬಹುದು ಅಷ್ಟು ಭೂಮಿ ಅವನಿಗೆ ಅವ್ರ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ಅದನ್ನು ಕೊಟ್ಟು ಇದರಲ್ಲಿ ಶಾಸನ ಬರೆದಿದ್ದಾರೆ. ಇದು 1000 ವರ್ಷದಲ್ಲಿ ಇದುವರೆಗೂ ಯಾರಿಗೂ ಕಣ್ಣಿಗೆ ಬಿದ್ದಿಲ್ಲ. ಬೆಂಗಳೂರಲ್ಲಿ ನನ್ನ ಅದೃಷ್ಟಕ್ಕೆ ಇದು ನನ್ನ ಕಣ್ಣಿಗೆ ಬಿತ್ತು. ಇದನ್ನು ಅಧ್ಯಯನ ಮಾಡಿ ಅಲ್ಲಿನೂ ಈ ಬೋರ್ಡ್ ಅಳವಡಿಸಿ ಇದನ್ನು ಕೂಡ ನಾನು ಪ್ರೆಸೆಂಟ್ ಮಾಡಿದ್ದೀನಿ. ಈಗ ಎಲ್ಲಿದೆ ಇದು? ಅರಶಿನಕುಂಟೆ ಪಕ್ಕದಲ್ಲಿ ನಗರೂರು ಅನ್ನೋ ಗ್ರಾಮದಲ್ಲಿ. ಸೂಪರ್ ಸರ್. ರಾಷ್ಟ್ರಕೂಟರು ಅದೇ ಮಳಕೇಡ ಅವ್ರದ್ದು ಕ್ಯಾಪಿಟಲ್ ಸಿಟಿ. ಅದರಲ್ಲಿ 3ನೇ ಕೃಷ್ಣ ಅಂತೂ ಭಾರಿ ಪವರ್ಫುಲ್ಲು. ಅವನಿಗೆ ಇನ್ನೊಂದು ಇತಿಹಾಸ ಇದೆ. ಅವನು ಮಧ್ಯಪ್ರದೇಶವರೆಗೂ
ರಾಜ್ಯನ ವಿಸ್ತರಿಸಿದ್ದ. ಅದಕ್ಕೆ ಉದಾಹರಣೆಯಾಗಿ ಮಧ್ಯಪ್ರದೇಶದಲ್ಲಿ ಜೂರ ಅನ್ನೋ ಒಂದು ಸ್ಥಳ ಇದೆ. ಅವನಿಗೆ ಹೊಗಳಿ ಆ ಜೂರ ಪ್ರಶಸ್ತಿ ಶಾಸನ ಅಲ್ಲಿ ಸಿಕ್ಕಿದೆ. ಮೂರನೇ ಕೃಷ್ಣ ಆತನಿಗೆ ಹೇಗೆ ಹೊಗಳಿದ್ದಾರೆ ಅಂತಂದರೆ, ಆತ ಪರಸ್ತ್ರೀಯರನ್ನ ತನ್ನ ತಾಯಿ ಥರ ನೆನೆಸ್ಕೊತಾನಂತೆ. ಪರಾಂಗನ ಪುತ್ರ ಅಂತ ಅವನ ಹೆಸರು. ಚಲಕೆ ನಲ್ಲಾತ, ಈ ಥರ ಅನೇಕ ಬಿರುದುಗಳಿದೆ. ಅದೇ ಮೂರನೇ ಕೃಷ್ಣನ ಶಾಸನ ಇತ್ತೀಚೆಗೆ ಇಲ್ಲೇ ಯಲಹಂಕ ಪಕ್ಕದಲ್ಲಿ ಕೂಡ ಒಂದು ಶೋಧನೆ ಮಾಡಿದ್ದೀನಿ. ಬೆಂಗಳೂರೆಲ್ಲ ರಾಷ್ಟ್ರಕೂಟರ ಕೆಳಗಡೆ ಇತ್ತು ಅಂತ ಕೂಡ ಇತ್ತು ಅನ್ನೋದಕ್ಕೆ ಕೆಲವು ಶಾಸನಗಳು ಮೊದಲಿತ್ತು. ನಾನು ಸುಮಾರು 3-4 ರಾಷ್ಟ್ರಕೂಟರ ಶಾಸನನ ಹುಡುಕಿದ್ದೇನೆ. ನಮ್ಮ ಯಲಹಂಕದಲ್ಲಿ ಉಪನಗರದಲ್ಲಿ ರೋಡ್ ಮಧ್ಯೆ ಒಂದು ವೀರಗಲ್ಲಿತ್ತು. ರೋಡ್ ಮಧ್ಯೆ ಇತ್ತು. ಅದನ್ನು ನಾನು ಪುರಾತತ್ವ ಇಲಾಖೆಯವರಿಗೆಲ್ಲ ಮನವಿ ಮಾಡಿದಾಗ ಅವರೆಲ್ಲ ಬಂದು, ಮತ್ತು ಅಲ್ಲಿ ಗ್ರಾಮಸ್ಥರು ಕೆಲವರು ಎಲ್ಲ ಬಂದು ಇದನ್ನು ಪಕ್ಕದಲ್ಲೇ ಸೋಮೇಶ್ವರ ದೇವಸ್ಥಾನ ಇದೆ, ಅಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಇದು ಸುಮಾರು 1000 ವರ್ಷದ ಗಂಗರ ಕಾಲದ ವೀರಗಲ್ಲು. ಇದರ ಅನೇಕ ಶಾಸನಗಳನ್ನ ನಾನು ಸಂರಕ್ಷಣೆ ಮಾಡಿಕೊಂಡು ಅಧ್ಯಯನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಟಿಪ್ಪು ಸುಲ್ತಾನ್ ಶಾಸನ ಎಲ್ಲರಿಗೂ ಗೊತ್ತಿದೆ. ಟಿಪ್ಪು ಸುಲ್ತಾನ್ ಬಂದು ಬ್ರಿಟಿಷರ ಮೇಲೆ 4 ಯುದ್ಧಗಳನ್ನ ಮಾಡ್ತಾನೆ. ಆಂಗ್ಲೋ ಮೈಸೂರು ಯುದ್ಧ ಅಂತೇಳಿ 2 ಯುದ್ಧದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಇಬ್ಬರು ಯುದ್ಧ ಮಾಡ್ತಾರೆ, ಗೆದ್ದುಬಿಟ್ಟಿರ್ತಾರೆ. 3ನೇ ಮೈಸೂರು ಯುದ್ಧ ಬಂದ್ಬಿಟ್ಟು 1791ರಲ್ಲಿ ಒಂದೇ ಬಾರಿ ಬೆಂಗಳೂರು ಮತ್ತು ಶ್ರೀರಂಗಪಟ್ಟಣದಲ್ಲಿ ಅವ್ರ ಮೇಲೆ ಯುದ್ಧ ನಡೆಯುತ್ತೆ. ಅಟ್ ಎ ಟೈಮ್ ಬೆಂಗಳೂರಲ್ಲೂ ಯುದ್ಧ ನಡೀತಾ ಇದೆ, ಶ್ರೀರಂಗಪಟ್ಟಣ ಯುದ್ಧ ನಡೀತಾ ಇದೆ. ಆಗ ಲಾರ್ಡ್ ಕಾರ್ನ್ವಾಲಿಸ್ ಬ್ರಿಟಿಷ್ ಇಲ್ಲೇ ಕೆಂಗೇರಿ ಹತ್ರ ಬೇಡ್ ಬಿಟ್ಟಿರ್ತಾನೆ. ಆತ ಬಂದ್ಬಿಟ್ಟು ಇಲ್ಲಿ ಈಗಿನ ಕೋಟೆ ಇದೆಯಲ್ಲ ಕಳಾಸಿಪಾಳ್ಯದಲ್ಲಿ, ಅದನ್ನ ಮುತ್ತಿಗೆ ಹಾಕಿ, ಏನು ಆ ಚಿಕ್ಕ ಒಂದು ಕೋಟೆ, ಅಲ್ಲಿ 2000 ಜನ ಏನೋ ಸೈನಿಕರಿದ್ರು. ಇವನ ಹತ್ರ ಸುಮಾರು 20,000 ಸೈನಿಕರಿದ್ದಾರೆ. ಕಾರ್ನ್ವಾಲಿಸ್ ಹತ್ರ ಎಷ್ಟೊತ್ತು ಅದನ್ನ ಗೆದ್ದುಕೊಂಡು ಹೋಗೋಣ ಅನ್ನೋದ್ರೆ, ಅಲ್ಲಿ ಒಬ್ಬ ಕೋಟೆ ನೋಡಿ, ಇದೇ ಕೋಟೆ ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ಕೋಟೆ ಒಳಗೆ ಬಹದ್ದೂರ್ ಖಾನ್ ಅಂತ ಒಬ್ಬ ಕಿಲ್ಲೆದಾರ ಇರ್ತಾನೆ. ಕೋಟೆ ಕಾಯವನು ಅಂದ್ರೆ ಆ ಒಂದು 2000 ಸೈನಿಕ ಒಬ್ಬ ಲೀಡ್ರು ಅಂತೇಳಿ, ದಳಪತಿ. ಅವನು ಕಿಲ್ಲೆದಾರ ಅಂತ ಕರೀತಾರೆ. ಅವನು ಅದೇ ಸಮಯದಲ್ಲಿ ಏಷ್ಯಾದಲ್ಲೇ ರಾಕೆಟ್ಗಳು ಕಂಡಿಡ್ದಿರೋದು ಬೆಂಗಳೂರಲ್ಲಿ. ಹೌದಾ? 3ನೇ ಯುದ್ಧದಲ್ಲೇ ಮೊಟ್ಟ ಮೊದಲು ರಾಕೆಟ್ಗಳನ್ನ ಅವನು ಯೂಸ್ ಮಾಡ್ದ. ಅಂದರೆ ಒಂದು ರಾಕೆಟ್ ಮಾಡಿ ಅದಕ್ಕೆ ಕತ್ತಿನ ಫಿಟ್ ಮಾಡ್ತಾಯಿದ್ರು. ಅಲ್ಲಿ ಬೆಂಕಿ ಅಂಟಿಸಿ ಕೋಟೆ ಒಳಗಿಂದ ಬಿಟ್ಟರೆ ಅದು ಆಚೆ ಬಂದು ಹೆಂಗೆ ಬೇಕೋ ಹಂಗೆ ಇಷ್ಟ ಬಂದಂಗೆ ತಿರುಗಿ ಎಷ್ಟು ಜನ ತಲೆ ಕೈ ಕಾಲು ಕತ್ತರಿಸ್ಕೊಂಡು ಹೋಗ್ಬಿಡೋದು. ಲಾಸ್ಟಲ್ಲಿ ಅದು ಬ್ಲಾಸ್ಟ್ ಆಗೋದು. ಈ ರೀತಿ ಯುದ್ಧ ಮಾಡ್ತಿದ್ದ. ಮಾರ್ಚ್ 1ನೇ ತಾರೀಕಿಂದ 1791, 21 ಮಾರ್ಚ್ 1791ರವರೆಗೂ 21 ದಿವಸ ಕಾಡಿದ್ದಾನೆ ಲಾರ್ಡ್ ಕಾರ್ನ್ವಾಲಿಸ್ಗೆ ಬಹದ್ದೂರ್ ಖಾನ್. ಬರೀ 2000 ಜನ ಇಟ್ಕೊಂಡು ಕಡೆಗೆ 21 ಮಾರ್ಚ್ 1791ರಲ್ಲಿ ಅವನ್ನ ಗುಂಡಿಟ್ಟು ಸಾಯಿಸಿಬಿಡ್ತಾರೆ, ನುಗ್ಗಿಬಿಡ್ತಾರೆ. ನಮ್ಮವರು ಕೆಲವರು ಮೋಸ ಮಾಡಿ ಒಳಗೆ ಬಿಟ್ಟಿರ್ತಾರೆ. ಅಲ್ಲಿ ಹೋಗಿ ಅವನ್ನ ಸಾಯಿಸ್ತಾರೆ. ಅವನಿಗೆ ಸಮಾಧಿ ಕಟ್ಟಬೇಕು ಅಂತಂದರೆ ಟಿಪ್ಪು ಸುಲ್ತಾನ್ ಅಲ್ಲೇ ಎಲ್ಲೋ ಕಟ್ಟಿಬಿಡಿ ಅಂದಾಗ, ನೋಡಿ ಈಗ ಅವಿನ್ಯೂ ರೋಡ್ ಎಂಟ್ರೆನ್ಸಲ್ಲಿ, ಅವಿನ್ಯೂ ರೋಡ್ ಎಂಟ್ರೆನ್ಸ್ ಹೋಗ್ತೀವಲ್ಲ, KR ಮಾರ್ಕೆಟ್ ಲೆಫ್ಟ್ ಸೈಡ್ ಬರುತ್ತೆ, ರೈಟಲ್ಲಿ ನೋಡಿ ದರ್ಗಾ ಇದೆ. ಹೌದು, ಇದು ಬಂದು ಬಹದ್ದೂರ್ ಖಾನ್ ಅವರು ಸಮಾಧಿ. ಆ ದರ್ಗಾ ಚಂದ್ರಭವನ್ ಅಂತ, ಚಂದ್ರಭವನ ಹೋಟ್ಲು ಪಕ್ಕದಲ್ಲಿರೋದು, ಇದು ಅವರು ಸಮಾಧಿ. ಇದುವರೆಗೂ ಅದೇ ಹಸಿರು ಟವಲ್ ಹಾಕಿ ಇದು ಮಾಡ್ತಾರಲ್ಲ, ಹಾಕಿರ್ತಾರಲ್ಲ, ಇದು ಅವನ ಸಮಾಧಿ. ಹೋಗಿ ನೋಡಿ, ಇಲ್ಲಿ ಬೋರ್ಡಲ್ಲಿ ಬರೆದಿದ್ದಾರೆ ನೋಡಿ, ಇಲ್ಲಿ ಬಹದ್ದೂರ್ ಖಾನ್ ಅವರ ಹೆಸರು ಪ್ರಸ್ತಾಪ ಇದೆ. ಇಲ್ಲಿವರೆಗೂ ಎಲ್ಲ ಅಧಿಕಾರಿಗಳು ಬರೆದಿದ್ರು. ಆಗ ಯುದ್ಧ ನೋಡಿದ್ದು ಅಧಿಕಾರಿಗಳು, ಬ್ರಿಟಿಷರು ಎಲ್ಲ ಈ ಥರ ಯುದ್ಧ ನಡೀತು, ಅಲ್ಲಿ ಯಾವ ರೀತಿ ಅವನು ಯುದ್ಧ ಮಾಡ್ದ ಅದ್ರ ಬಗ್ಗೆ ವರ್ಣನೆ ಎಲ್ಲ ಕೊಟ್ಟರು. ಆಮೇಲೆ ಏನಾಯಿತು ಅನ್ನೋದು ಇದುವರೆಗೂ ಗೊತ್ತಿರಲಿಲ್ಲ. ನನ್ನ ಅದೃಷ್ಟಕ್ಕೆ ಈ ಶಾಸನ ನನ್ನ ಕಣ್ಣಿಗೆ ಬಿತ್ತು. ಇದು ಬಂದ್ಬಿಟ್ಟು ಇಲ್ಲೇ MS ಪಾಳ್ಯ ಇದೆಯಲ್ಲ, ವಿದ್ಯಾರಣ್ಯಪುರ MS ಪಾಳ್ಯ, ಅಲ್ಲಿಂದ ಬಾಣಾವರಕ್ಕೆ ಹೋಗೋ ರಸ್ತೆಯಲ್ಲಿ ಕಾಳತಮ್ಮನಹಳ್ಳಿ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಅಶ್ವತ್ಥ ಕಟ್ಟೆ ಮೇಲೆ ಇಟ್ಟಿದ್ರು. ನಾನು ನಮ್ಮ ಮನೆಯವರು ಇಬ್ಬರು ಮಗಳ ಮನೆಗೆ ಹೋಗ್ತಾ ಇದ್ರೆ, ಯಾವುದೋ ಒಂದು ಕಲ್ಲಿದೆ ನೋಡ್ರಿ ಅಂದರು ನಮ್ಮ ಮನೆಯವರು. ಬೈಕಲ್ಲಿ ಹೋಗ್ತಿದ್ದೀವಿ. ಅಶ್ವತ್ಥ ಕಟ್ಟೆ ಮೇಲೆ ಒಂದು ಅರ್ಧ ಮುಚ್ಚಿತ್ತು. ಅಲ್ಲಿ ಹೋಗಿ ಸರಿ ನೋಡ್ದು, ಏನು ಕಾಣಿಸ್ತಾ ಇರಲಿಲ್ಲ. ಏನೋ ಒಂದು ಚಿತ್ರ ಬರೆದಿದ್ರು. ಅಲ್ಲಿ ಗೋಧಿ ಹಿಟ್ಟು ತಗೊಂಡು ಅದಕ್ಕೆ ಹಚ್ಚಿದೆ. ಬೆಂಗಳೂರು ಕೋಟೆ ಅನ್ನೋದು ಕಾಣಿಸ್ತು ಅಷ್ಟೇ, ಬೇರೆ ಇನ್ನೇನು ಕಾಣಲಿಲ್ಲ. ಒಂದೇ ಪದ ಅಷ್ಟೇ ಪದ. ವಿರೋಧಿ ಕೃತ ಸಂವತ್ಸರದ
ಚೈತ್ರ ಬಹುಳ 10 ಬೆಂಗಳೂರು ಕೋಟೆ ಇಷ್ಟು ಮಾತ್ರ ಕಾಣ್ತಾ ಇದೆ. ಏನು ಅನ್ನೋದು ಗೊತ್ತಾಗಿಲ್ಲ. ಊರವ್ರನ್ನೆಲ್ಲ ಕರೆಸ್ದೆ, ಇದನ್ನು ತೆಗೆದುಕೊಡಿ ಅಂತ ಹೇಳಿದೆ. ಅವರಿಗೆ ಹಿಂದೆ ಬಿದ್ದೆ, ಆಮೇಲೆ ತೆಗೆದುಕೊಟ್ರು. ಆಮೇಲೆ ಪೂರ್ತಿ ಪಾಠ ಓದಿದ್ರೆ ಬೆಂಗಳೂರು ಕೋಟೆ ಒಳಗೆ ಕಂಡಡಿದಕ್ಕೆ ಬಹದ್ದೂರ್ ಖಾನ್ ಅವರಿಗೆ ಕಾಳತಮ್ಮನ ಹಳ್ಳಿ ರಕ್ತ ಕೊಡುಗೆ ಅಂತ ಬರೆದಿದ್ದಾರೆ. ರಕ್ತ ಕೊಡುಗೆ ಅಂತಂದರೆ ಯುದ್ಧದಲ್ಲಿ ಸತ್ತವರಿಗೆ ಕೊಟ್ಟಿರುವಂಥ ಕೊಡುಗೆ. ಅದೇ ಆತ ಯುದ್ಧದಲ್ಲಿ ರಕ್ತ ಹರಿಸ್ದ, ಅದಕ್ಕೆ ಹೇಳ್ತಾರೆ ರಕ್ತ ಕೊಡುಗೆ, ನೆತ್ತರು ಕೊಡುಗೆ ಅಂತ ಹೆಸರಿದೆ. ಅದನ್ನು ಅಲ್ಲಿ ಹಾಕಿದ್ದಾರೆ. ಅಂದರೆ ಆ ಗ್ರಾಮನ ಅವನಿಗೆ ಅವ್ರ ಮನೆಯವರಿಗೆ ದಾನ ಕೊಟ್ಟಿರೋದು ಬರೆದಿದ್ದಾರೆ. ಆಮೇಲೆ ಬಂದು ಇಲ್ಲಿ ವಿರೋಧಿ ಕುರಿತು ಸಂವತ್ಸರ. ಇವಾಗ ಯುದ್ಧ ನಡೆದಿದೆ ಯಾವಾಗ 1790ರಲ್ಲಿ ನೋಡಿದೆ, ಲೆಕ್ಕ ಹಾಕಿದೆ. ಮಾರ್ಚ್ 21ಕ್ಕೆ ಈ ಯುದ್ಧ ಮುಗಿಯುತ್ತೆ. ಅದಾಗಿ 1.5 ತಿಂಗಳಿಗೆ 27 ಏಪ್ರಿಲ್ 1791ನೇ ದಿವಸ ಅವನಿಗೆ ಆ ಊರನ್ನ ದಾನ ಕೊಟ್ಟಿದ್ದಾರೆ. ಅವ್ನು ಸತ್ತು 1 ತಿಂಗಳಿಗೆ ಟಿಪ್ಪು ಸುಲ್ತಾನ್ ಅವರ ಕುಟುಂಬಕ್ಕೆ ಆ ಊರನ್ನ ದಾನ ಕೊಟ್ಟಿದ್ದಾರೆ. ಇದು ಒಂದು ಇತಿಹಾಸಕ್ಕೆ ಒಂದು ಹೊಸ ಶೋಧ ಆಯಿತು. ಇದು ಅಯ್ಯೋ ದೇವರೇ, ತುಂಬ ಹೊಸದು. ಅಲ್ಲ ಈಗ ಒಂದು ಸರ್, ಈಗ ಶಾಸನ ಅಂತಂದ್ರೆ ಶಾಸನದ ಕಲ್ಲುಗಳು ಮೆಗಾ ಸೈಜು ಇಟ್ಕೊಂಡು ಅಲ್ಲಾಡ್ಸಕ್ಕೆ ಹೋಗಲ್ಲ, ಎತ್ತೋದಿರಲಿ. ಆ ದೊಡ್ಡ ದೊಡ್ಡ ಕಲ್ಲುಗಳು ಎಲ್ಲ ಊತೋಗಿರ್ತವೆ, ಒಳಗೆ ಬಿದ್ದೋಗಿರ್ತವೆ, ಅಲ್ಲೆಲ್ಲ ಹೊಲದಲ್ಲಿ ಬಿದ್ದಿರ್ತವೆ, ಯಾರ್ದ ಮನೆಯೊಳಗೆ ಸೇರ್ಕೊಂಡಿರ್ತವೆ. ಹೆಂಗೆ ಎತ್ಕೊಂಬತ್ತೀರಿ ಅದನ್ನೆಲ್ಲ? ಇದಕ್ಕೆ ಸುಮಾರು ದುಡ್ಡು ಖರ್ಚಾಗುತ್ತೆ. ನಾವು ದೊಡ್ಡ ಕಲ್ಲುಗಳು ಅಂದರೆ ಪುರಾತತ್ವ ಇಲಾಖೆಗೆ ಮನವಿ ಮಾಡ್ಕೊತೀನಿ. ಅವರಿಗೆ ಒಂದು ಸೀಮಿತವಾದ ಒಂದು ಬಡ್ಜೆಟ್ ಇರುತ್ತೆ, ಸೀಮಿತವಾದ ಅಧಿಕಾರ ಇರುತ್ತೆ. ಅವರಿಗೆ ಎಲ್ಲನೂ ಅವರು ಬಂದು ಮಾಡೋದಕ್ಕೆಲ್ಲ ಅವರಿಗೆ ಆದ ಅನೇಕ ಕೆಲಸಗಳಿರುತ್ತೆ, ಆಡಳಿತಾತ್ಮಕವಾಗಿ ಕೆಲಸಗಳಿರುತ್ತೆ. ಆದ್ದರಿಂದ ನಾವು ಅವ್ರ ಸಪೋರ್ಟ್ ತೊಗೊತೀವಿ, ಗ್ರಾಮಸ್ಥರಿಗೆ ಮನವಿ ಮಾಡ್ತೀವಿ, ಅವರಿಗೆ ಅದ್ರ ಬಗ್ಗೆ ತಿಳಿಸಿಕೊಡ್ತೀವಿ. ಏನಾದರೂ ಮಾಡಿ ಅಲ್ಲಿಂದ ಮತ್ತೆ ಕೆಲವರು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುಂದೆ ಬರ್ತಾರೆ ದಾನಿಗಳು. ಅವ್ರನ್ನ ಇಟ್ಕೊಂಡು ಇದನ್ನು ಊರಿಗೆ ಸಂರಕ್ಷಣೆ ಮಾಡೋ ಕೆಲಸ ಮಾಡ್ತಾಯಿದ್ದೀನಿ. ಓಹೋ, ಕ್ರೇನಲ್ಲಿ ತರಬೇಕಾಗತ್ತೆ, ಕ್ರೇನಲ್ಲಿ ತರಬೇಕಾಗತ್ತೆ. ಕೆಲವು ಕಡೆ ಅದನ್ನು ಒಂದು ಕಡೆ ದೇವಸ್ಥಾನ ಅಥವಾ ಶಾಲೆ, ಅಶೋತ್ಕಟ್ಟೆ ಅಥವಾ ಒಂದು ಪಂಚಾಯಿತಿ ಆಫೀಸು ಅಲ್ಲಿ ಇಟ್ಟುಬಿಟ್ಟು ಅದಕ್ಕೆ ಒಂದು ಕಟ್ಟೆ ಕಟ್ಟಿ ಅಷ್ಟೇ ಮಾಡಿದ್ರೆ ಸಾಲದು. ಮತ್ತು ಜನಗಳಿಗೆ ಗೊತ್ತಾಗಬೇಕಲ್ಲ ಅದರಲ್ಲಿ ಏನಿದೆ ಅಂತ. ಆವಾಗಲೇ ಈ ಥರ ಬೋರ್ಡ್ಗಳನ್ನ ನಾನು ಮಾಡ್ತಾಯಿದ್ದೀನಿ. ಓಕೆ. ಅಲ್ಲ, ಡ್ಯೂಟಿಲಿ ಇದ್ರಲ್ಲ ನೀವು? ಹೌದು. ಆ ಡ್ಯೂಟಿಲಿ ಇದ್ದಾಗಿಂದ ನೀವು ಮಾಡ್ತಿದ್ದೀರಿ? ಹೌದು. ಯಾವಾಗ ಟೈಮ್ ಸಿಗ್ತಾ ಇತ್ತು ಮಾಡೋಕ್ಕೆ? ವಾರದ ರಜೆ ನನಗೆ ಗುರುವಾರ ನನಗೆ ವಾರದ ರಜೆ ಇತ್ತು, ವೀಕ್ ಆಫು. ಅವತ್ತು ಬೇರೆ ಏನೂ ಇಲ್ಲ, ವಾರ ಎಲ್ಲ ನೈಟ್ ಬಂದು ಓದಿರ್ತಿದ್ದೆ. ಯಾವುದೋ ಒಂದು ಕಣ್ಣಿಗೆ ಬೀಳ್ತಾ ಇತ್ತು ಶಾಸನ, ಅದಕ್ಕೆ ಬೆಳಗ್ಗೆನೇ ಹೋಗ್ಬಿಡ್ತಾ ಇದ್ದೆ. ನಮ್ಮ ಗುರುಗಳು ನರಸಿಂಹನ್ ಸಾರ್ ಅವ್ರಿಗೆ ಕರ್ಕೊಂಡು ಹೋಗ್ತಿದ್ದೆ, ನಾನು ಓದ್ತಿದ್ದೆ. ನನಗೆ ಅರ್ಥ ಆಗ್ತಿಲ್ಲ ಅಂದರೆ ಅವರು ಹೇಳ್ಕೊಡೋರು. ಆ ರೀತಿ ಆಮೇಲೆ ಒಂದು ದಿವಸ ನೋಡ್ಕೊಂಡು ಬರ್ತಿದ್ದೆ, ಇನ್ನೊಂದು ವಾರ ಅದರಲ್ಲಿ ಊರವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಹೋಗ್ತಿದ್ದೆ, ಇನ್ನೊಂದು ವಾರ ಅದನ್ನು ಸಂರಕ್ಷಣೆ ಮಾಡಿಕೊಂಡು ಈ ರೀತಿ ಮಾಡ್ತಾಯಿದ್ದೆ. ವಾವ್. ಅಂದರೆ ವೀಕ್ಲಿ ಆಫ್ ನೀವೇನು ಫ್ಯಾಮಿಲಿ ಕರ್ಕೊಂಡು ಟ್ರಿಪ್ಗೆ ಹೋಗಿಲ್ಲ? ಇಲ್ಲ, ಒಂದು 4ರಲ್ಲಿ 2-3 ಇದಕ್ಕೆ ಯೂಸ್ ಮಾಡಿದ್ದೀನಿ. ಒಂದು ಮನೆಯವರಿಗೆ ಮತ್ತು ನಮಗೆ CML ಎಲ್ಲ ಇದೆ, ಅದು ಒಂದೊಂದು ದಿವಸ ಹಾಕ್ಕೊಂಡು ಒಟ್ಟು ನಾನು ಅನಧಿಕೃತ ಆಬ್ಸೆಂಟ್ ಯಾವತ್ತೂ ಆಗಿಲ್ಲ. ಇದರಲ್ಲೇ ಮೊದಲೇ ರಜೆ ಹಾಕಿ ಈ ಕೆಲಸಗಳೆಲ್ಲ ಮಾಡಿಕೊಂಡು ಮನೆಯವ್ರಿಗೂ ಸಮಯನ ಮೀಸಲಿಟ್ಟು, ಮಕ್ಕಳ ಹತ್ರನೂ ಮೀಸಲಿಟ್ಟು ಎಲ್ಲನೂ ಮ್ಯಾನೇಜ್ ಮಾಡ್ತೀವಿ. ನೀವು ಹುಟ್ಟಿದಲ್ಲಿ ಯಾವರು? ಇಲ್ಲಿ ಗೌರಿಬಿದನೂರು ತಾಲೂಕಿನ ಮಂಚೇನಹಳ್ಳಿ ಗ್ರಾಮದಲ್ಲಿ. ಅಲ್ಲಿ ನಿಮ್ಮ ಬಾಲ್ಯ ಎಲ್ಲ ಆಯಿತು. ನಿಮ್ಮ ತಂದೆ ಏನು ಮಾಡೋರು? ಸ್ಕೂಲಲ್ಲಿ ಅಟೆಂಡರ್ ಆಗಿದ್ದರು. ನಮ್ಮ ತಂದೆಯವರಿಗೆ 8 ಜನ ಮಕ್ಕಳು, ಅದರಲ್ಲಿ ನಾನು 5ನೇವನು. ತುಂಬ ಕಷ್ಟದಾಗಿ ಬೆಳೆದಿದ್ದೀವಿ. ಅದಕ್ಕೆ ಈಗ ಮನಸ್ಸಿಗೆ ಖುಷಿ ಕೊಡೋ ಅನೇಕ ಕೆಲಸಗಳಿದೆ, ಅದನ್ನೆಲ್ಲ ಹಮ್ಕೊತಾ ಇದ್ದೀನಿ. ತುಂಬ ಕಷ್ಟದಲ್ಲಿ ಬೆಳೆದಿದ್ದು ನಾವು. ಓದೋದಕ್ಕೂ ನಮಗೆ ಸಾಧ್ಯ ಆಗಿಲ್ಲ. ಕಾಲೇಜ್ ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಕಾಲೇಜ್ ಹೋಗೋಕ್ಕೆ ನಂಗೆ ಆಗಲಿಲ್ಲ. ಕಷ್ಟಪಟ್ಟು 9ನೇ ಕ್ಲಾಸ್ವರೆಗೂ ಬಂದೆ. 9ನೇ ಕ್ಲಾಸಲ್ಲಿ 2 ವರ್ಷ ಫೇಲ್ ಆಗಿಬಿಟ್ಟೆ ನಾನು. ತಿರ್ಗಾ ತಿಂಗಳಿಗೆ 120 ರೂಪಾಯಿಗೆ ಹಾಲಿನ ಡೈರಿ ಕೆಲಸ ಮಾಡಿ ಮತ್ತು ಪ್ರೈವೇಟಲ್ಲಿ ಕಟ್ಟಿ ಪಾಸ್ ಮಾಡಿಕೊಂಡು ತಿರ್ಗಾ SLC ಮಾಡಿಕೊಂಡು ನಾನು ಬೆಂಗಳೂರು ಬಂದಿರೋದು. ಆದ್ದರಿಂದ ಗುರುಗಳು ಅಂತಂದರೆ ನಮಗೆ ಅತೀವ ಭಕ್ತಿ ಜಾಸ್ತಿ. ಆದ್ದರಿಂದ 2009ರಲ್ಲಿ ಎಲ್ಲ ಗುರುಗಳಿಗೆ ಒಂದು ಕಡೆ ಸೇರಿ ನಾವು ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದು, ನಮ್ಮ ಶಾಲೆ ನನ್ನ ಜೊತೆಯಲ್ಲಿ ಓದಿರೋ ಹುಡುಗರೆಲ್ಲ ಸೇರಿ. ಆಮೇಲೆ 2009ರಿಂದ ಈಗ 2023 ಸೆಪ್ಟೆಂಬರ್ 5ನೇ ತಾರೀಕುವರೆಗೂ ಪ್ರತಿ ವರ್ಷ ಸೆಪ್ಟೆಂಬರ್ 5ಕ್ಕೆ ನಾನು ರಜಾ ಹಾಕಿ ಸ್ಕೂಟ್ರ್ ತಗೊಂಡು ನನ್ನ ಎಲ್ಲ ಗುರುಗಳಿಗೆ ಭೇಟಿ ಮಾಡ್ಕೊಂಡು ಬರೋ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಶಿಕ್ಷಕರ ದಿನಾಚರಣೆ ದಿವಸ ಖುದ್ದು ನನ್ನ ಪ್ರೈಮರಿ
ಮಿಡ್ಲ್ ಹೈಸ್ಕೂಲ್ ಗುರುಗಳಿಗೆ ಈಗಲೂ ಭೇಟಿ ಮಾಡೋ ಕೆಲಸನೂ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದು ಅವತ್ತು ಒಂದು ದಿವಸ ಭಾರಿ ಖುಷಿ ಕೊಡುತ್ತೆ ನನಗೆ. ನನಗೋಸ್ಕರ ನನ್ನೆಲ್ಲ ಗುರುಗಳು ಕಾಯ್ತಾ ಇರ್ತಾರೆ. ಸೊ ಆ ಥರ ಆಮೇಲೆ SLC ಆದಮೇಲೆ SLC ಆಗಿಬಿಟ್ಮೇಲೆ ಬೆಂಗಳೂರಿಗೆ ಬಂದೆ. ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇದ್ದೆ. ಕಾಲೇಜ್ಗೆ ಹೋಗೋಕ್ಕಾಗಲಿಲ್ಲ ನನಗೆ. ಹಣದ ಕೊರತೆ ಜಾಸ್ತಿ ಇತ್ತು, ಆದ್ದರಿಂದ ನಾನು ಓದೋಕ್ಕಾಗಲಿಲ್ಲ. ಆದ್ದರಿಂದ ಈಗಲೇ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಈಗ ಒಂದು 2 ವರ್ಷದವರೆಗೂ ನಾವು ಸ್ನೇಹಿತರೆಲ್ಲ ಸೇರಿ ನಾವು ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಪಿನಾಕಿನಿ ಅಳಿಯ ವಿದ್ಯಾರ್ಥಿಗಳ ಟ್ರಸ್ಟ್ ಅಂತೇಳಿ. ಅದೇ ಮಂಚೇನಹಳ್ಳಿ ಗ್ರಾಮದಲ್ಲಿ. ವರ್ಷಕ್ಕೆ 2 ಸತಿ ಸೇರ್ತೀವಿ. ಒಂದು ದಿವಸ ಎಲ್ಲ ನಾವು ಭೇಟಿ ಮಾಡ್ತೀವಿ. ಎರಡನೇದು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಸತಿ, ಮೇಯಲ್ಲಿ ಒಂದು ಸತಿ ಸೇರ್ತೀವಿ. ನಮ್ಗೆ ಎಷ್ಟಾಗುತ್ತೋ ಅಷ್ಟು ಹಣ ಒಂದು ಬ್ಯಾಂಕಲ್ಲಿ ಹಾಕ್ತೀವಿ ಎಲ್ಲರೂ. ಯಾವುದೇ ನಿಬಂಧನೆ ಇಲ್ಲ, ಯಾರು ಬೇಕಾದ್ರೂ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ನಮ್ಮ ಜೊತೇಲಿ ಓದಿರೋರು ಮಾತ್ರ. ಒಂದು ದುಡ್ಡ ಇತ್ತು ಅಂತಂದರೆ ಕೆಲವು ಹುಡುಗರಿಗೆ ಬುಕ್ಸು, ನೋಟ್ ಬುಕ್ಸು ಇದನ್ನೆಲ್ಲ ಕೊಡೋ ಕೆಲಸಗಳು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಯಾಕೆ ಅಂತಂದರೆ ಆಗ ನನಗೆ ಓದೋದಕ್ಕೆ ಇರಲಿಲ್ಲ. ಈಗಲಾದರೂ ಕೆಲವು ಹುಡುಗರಿಗೆ ಅನುಕೂಲ ಆಗಲಿ ಅಂತೇಳಿ ನಾವೆಲ್ಲ ಸೇರಿ ಆ ಕೆಲಸನೂ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಇಲ್ಲಿ ಬಂದು ಏನೇನು ಕೆಲಸ ಮಾಡಿದ್ರಿ? ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಿದ್ದೆ. ಈ ಕೂಲ್ ಡ್ರಿಂಕ್ಸ್ ಇದೆಯಲ್ಲ, ಥಮ್ಸಪ್ ಕಂಪ್ನಿಯಲ್ಲಿ ನಾನು ಸೇಲ್ಸ್ಮನ್ ಆಗಿದ್ದೆ. ಮತ್ತು ಅಲ್ಲೇ ನಾನು ಡ್ರೈವಿಂಗ್ ಕಲಿತು ಸೇಲ್ಸ್ಮನ್ ಕಮ್ ಡ್ರೈವರ್ ಆಗಿ ನಾನು ಕೆಲಸ ಮಾಡ್ತಿದ್ದೆ. 1987ರಲ್ಲಿ ನಾನು ಲಾರಿ ಓಡಿಸ್ಕೊಂಡು ಸುಮಾರು ಡೆಲ್ಲಿವರೆಗೂ ನಾನು ಲಾರಿ ಓಡಿಸಿದ್ದೀನಿ. ಥಮ್ಸಪ್ ಲಾರಿ? ಹೌದು, ಥಮ್ಸಪ್ದು ಕಂಪ್ನಿಯಲ್ಲಿ. ಮತ್ತು ಇಲ್ಲಿ ಲೋಕಲಲ್ಲಿ ನಾನು ಸೇಲ್ಸ್ಮನ್ ಕಮ್ ಡ್ರೈವರ್. ಪ್ರತಿ ಅಂಗಡಿಗೂ ಥಮ್ಸಪ್ ಹಾಕೋದು, ಬಿಲ್ ಹಾಕಿ ದುಡ್ಡು ಕಲೆಕ್ಟ್ ಮಾಡೋದು, ಅದನ್ನು ಮಾಡ್ತಿದ್ದೆ. ಅದೇ ಕೆಂಪು ಬಸ್ಸು, ಕೆಂಪು ಲಾರಿ, ವ್ಯಾನ್ಗಳು ಬರುತ್ತಲ್ಲ, ಕ್ರೇಟ್ಗಳು ಇರೋದು, ಅದರಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಅಲ್ಲೇ ಡ್ರೈವಿಂಗ್ ಎಲ್ಲ ಕಲಿತು ಹೆವಿ ಲೈಸೆನ್ಸ್ ಮಾಡಿಸಿದ್ದೆ. ನಮ್ಮ BMTCಯಲ್ಲಿ ಅಪ್ಲೈ ಮಾಡಿದ್ದೆ. ಇಂಟರ್ವ್ಯೂ ಬಂತು, ಸೆಲೆಕ್ಟ್ ಆಯಿತು. 1987ರಲ್ಲಿ ಚಾಲಕನಾಗಿ ನಾನು ಕೆಲಸ ಮಾಡಿದೆ. ಯೂನಿಫಾರ್ಮ್ ಕಾಕಿ ಯೂನಿಫಾರ್ಮ್ ಆಗಿದೆ. ಮೊದಲು ಕೆಂಪು ಕಲರ್ ಇತ್ತು ನಮಗೆ BMTC ಕೆಂಪು ಕಲರಲ್ಲಿ. ನಮ್ಮ BMTCಯಲ್ಲಿ ಕೆಲವು ವರ್ಷಗಳಿಗೆ ಒಂದೊಂದು ರಿಜಿಸ್ಟ್ರೇಷನ್ ಚೇಂಜ್ ಆಗುತ್ತೆ. ನಾನು ಕೆಲಸ ಮಾಡಬೇಕಾದ್ರೆ MYF ಇಷ್ಟು ಅಂತ ನಂಬರ್ ಇರೋದು. ಕೆಲವು ವರ್ಷ ಆಗಿಬಿಟ್ಟು MYF ಹೊರಟೋಯ್ತು, MEF ಅಂತ ಬರ್ತಾಯಿತ್ತು. ಅದು ಕೆಲವು ವರ್ಷಗಳು ಆಗಿಬಿಟ್ಟ ಮೇಲೆ CAF ಅಂತ ಬರ್ತಾಯಿತ್ತು. ಅದಾಗ್ಬಿಟ್ಟ ಮೇಲೆ ಈಗ KA01, KA57 ಆ ಥರ ರಿಜಿಸ್ಟ್ರೇಷನ್ ಬರ್ತಾಯಿದೆ. ನಾನು MYF ಇಂದ ಹಿಡಿದು ಈಗಿನ ಓಲ್ವೋ ಬಸ್ವರೆಗೂ ಎಲ್ಲ ಮಾದರಿ ಬಸ್ಸುಗಳನ್ನ ನಾನು ಓಡಿಸಿದ್ದೀನಿ. ಆ ಓಲ್ವೋ ಬಸ್ ಓಡಿಸ್ಬಿಟ್ಟಿದ್ದೀರಿ? ಓಲ್ವೋದಲ್ಲೇ ನಾನು ಟ್ರೈನಿಂಗ್ ಆಗಿ ಇವಾಗ ಬೆಂಗಳೂರು ದರ್ಶಿನಿ ಬಸ್ಸಲ್ಲಿ ನಾನು ಓಲ್ವೋ ಬಸ್ಸಲ್ಲೇ ಡ್ರೈವರ್ ಕಮ್ ಗೈಡ್ ಆಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದೀನಿ. ಇಂಗ್ಲೀಷ್ ಎಲ್ಲ ಕಲ್ತ್ರ ಗೈಡ್ ಆಗ ಸ್ವಲ್ಪ ಇಂಗ್ಲೀಷ್ ಬರಬೇಕಲ್ಲ? ಸುಮಾರಾಗಿ ಮಾತಾಡಬಲ್ಲೆ ಅಷ್ಟೇ. ನಾನು ಕನ್ನಡ ಮೀಡಿಯಮ್ ಓದಿರೋದು. ಮ್ಯಾನೇಜ್ ಮಾಡುವಷ್ಟು ನಾನು ಇಂಗ್ಲೀಷ್ ಕಲ್ತಿದ್ದೀನಿ. ನನ್ನ ಗುರುಗಳು ಇದ್ದಾರೆ ಸೋಮಶೇಖರ್ ಅಂತೇಳಿ. ಅವ್ರ ಜೊತೆ ಸೇರಿ ನನ್ನ ಬಸ್ಸಲ್ಲಿ ಬರೋ ಪ್ರಯಾಣಿಕರಿಗೆ ಬೆಂಗಳೂರಿನ ಇನ್ನಷ್ಟು ನಾನು ಏನು ತಿಳಿಸ್ಕೊಡ್ತೀನಿ ಅದು ಬಿಟ್ಟು ಇನ್ನಷ್ಟು ಮಾಹಿತಿ ತಿಳಿಸೋಣ ಅಂಥೇಳಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ನಮ್ಮ ಬೆಂಗಳೂರು ಅನ್ನೋದು ಚಿಕ್ಕ ಒಂದು ಕಿರು ಹೊತ್ತಿಗೆಯನ್ನು ನಾನು ತಂದಿದ್ದೀನಿ. ಇದನ್ನು ನಮ್ಮ ಪ್ರಯಾಣಿಕರಿಗೋಸ್ಕರ ನಾನು ಮಾಡಿರೋ ಪುಸ್ತಕ. ಸೊ ನಿಮ್ಮ ಖರ್ಚದು? ನನ್ನ ಬಂಡವಾಳ ನಾನು ಹಾಕಿದ್ದೀನಿ. ಆದರೆ ಇದಕ್ಕೆ ಬಿದ್ದಿರೋ ಕಾಸ್ಟನ್ನು ನಾನು ಪ್ರಯಾಣಿಕರಿಂದ ನಾನು ಪಡೆದಿದ್ದೀನಿ. ನಾನೇನು ಇದರಿಂದ ಲಾಭನೂ ಮಾಡಿಲ್ಲ, ನಷ್ಟನೂ ಮಾಡಿಕೊಂಡಿಲ್ಲ. ಇದಕ್ಕೆ ಆಗಿರೋ ಖರ್ಚನ್ನು ಇದು ಸುಮಾರು ನನಗೆ 20 ರೂಪಾಯಿ ಬಿದ್ದಿದೆ. ಪ್ರಿಂಟಿಂಗು ಬರೆದಿದ್ದಕ್ಕೆ ಎಲ್ಲನೂ ಸೇರಿ ಆ 20 ರೂಪಾಯಿನ ಮಾತ್ರ ನಾನು ಕಲೆಕ್ಟ್ ಮಾಡಿದೆ, ಅವ್ರಿಗೆ ಕೊಡ್ತಾಯಿದ್ದೆ. ಇದೂ ನನಗೆ ಖುಷಿ ಕೊಡುವಂಥ ವಿಷಯ ಇದು. ಜೊತೆಗೆ ಈ ಅಧ್ಯಯನ ನಾನು ಮಾಡಬೇಕಾದ್ರೆ ಶಾಸನ ಇದಕ್ಕೆ ಬಂದು ಅನೇಕ ಪುಸ್ತಕಗಳನ್ನ ನಾವು ಓದಬೇಕಾಗತ್ತೆ, ಅಧ್ಯಯನ ಮಾಡಬೇಕಾಗತ್ತೆ. ಆಗಲೇ ನಾನು ಈ ಪುಸ್ತಕಗಳು ಓದಿರೋ ಸಾಲಿಲ್ಲ. ಶಾಸನ ತರಗತಿಗೆ ಹೋದೆ. ಅಲ್ಲಿ ನಾನು 1ನೇ ಕ್ಲಾಸಿಂದ SLCವರೆಗೂ 35 ಮಾರ್ಕ್ಸ್ ಮೇಲೆ ನಾನು ಯಾವತ್ತೂ ತಗೊಂಡಿಲ್ಲ ಕನ್ನಡ ಮೀಡಿಯಮಲ್ಲಿ. ಆದರೆ ಶಾಸನ ತರಗತಿಯಲ್ಲಿ 1ನೇ ದರ್ಜೆಯಲ್ಲಿ ನಾನು ಪಾಸ್ ಮಾಡಿರೋ ಹೆಮ್ಮೆ ನನಗಿದೆ. ನೀವೇ ಟಾಪರು? ಇಲ್ಲ, ನನಗೆ ಮುಂದೆ ಇವರು ಟಾಪರು. ಇವರು ಇನ್ನೂ ಒಂದು 2 ಇದ್ದಾರೆ. ಕಾವ್ಯಶ್ರೀ ಅಂತ ಒಬ್ಬರು, ಮೈತ್ರಿ ಅಂತ. ಫಸ್ಟು, ಸೆಕೆಂಡು ಇವರು, ಥರ್ಡು, 4ನೇ ಅವನು ನಾನು. ಇವರೆಲ್ಲ MA ಓದ್ದವರು, ನಾನು SLC ಓದ್ದವರು. ಆಮೇಲೆ ಈ ಅಧ್ಯಯನಕ್ಕೆ ನೋಡಿ ಅನೇಕ ಪುಸ್ತಕಗಳನ್ನ ನಾವು ಓದಬೇಕಾಗತ್ತೆ.
ನಾವು ಶಾಸನಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ನಮ್ಮ ಗುರುಗಳು ಚಿದಾನಂದ ಮೂರ್ತಿಗಳು, ಡಾಕ್ಟರ್ ಎಂ ಚಿದಾನಂದ ಮೂರ್ತಿಗಳು, ಅವ್ರ ಜೊತೆ ಕನ್ನಡ ಹೋರಾಟಗಳಲ್ಲಿ ಭಾಗಿಯಾಗಿದ್ದೆ ನಾನು. ಅವರು ಕನ್ನಡ ಶಕ್ತಿ ಕೇಂದ್ರ ಅಂತ ಮಾಡ್ಕೊಂಡಿದ್ರು. ನಾವು ಕನ್ನಡ ಕ್ರಿಯಾ ಸಮಿತಿಯಿಂದ ಎಲ್ಲ ಸೇರಿ ದೂರದರ್ಶನ ದಿಗ್ಬಂಧನ ಆಗಲಿ, ಕಾವೇರಿ ಗಲಾಟೆಗಳಲ್ಲಿ ಅವ್ರ ಜೊತೆ ನಾನು ಹೋರಾಟಗಳಲ್ಲಿ ಭಾಗಿಯಾಗ್ತಿದ್ದೆ. ಈ ಶಾಸನ ತರಗತಿಗೆ ಬರಬೇಕಾದ್ರೆ ಈ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅನ್ನೋದು ಇದೊಂದು ನಮಗೆ ಡಿಕ್ಷನರಿ ಇದ್ದಂಗೆ. ಯಾರೇ ಈ ಶಾಸನಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಇದನ್ನು ಓದಿರ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆ ಥರ ಪ್ರಾರಂಭ ಇದರಲ್ಲಿ ಎಲ್ಲ ಇದಕ್ಕೆ ಬೇಸ್ ಇದರಲ್ಲಿ ಸಿಗುತ್ತೆ ನಮಗೆ. ಇದನ್ನು ಓದ್ಕೊಂಡ್ರೆ ಇದರಲ್ಲಿ ಒಂದೊಂದು ಪಾರ್ಟ್ ತಗೊಂಡು ಒಂದೊಂದು ಥೀಸಿಸ್ ಮಾಡ್ಬೋದು. ಅಷ್ಟು ವಿಷಯಗಳು ಇದರಲ್ಲಿ ಅಡಕೊಂಡಿದೆ. ಇದರಲ್ಲಿ ಓದ್ಕೊಂಡೆ ಇದರಲ್ಲಿ ಬರೋ ಶಾಸನಗಳೇ ಕೆಲವರು ಥೀಸಿಸ್ ಆಗಿದೆ. ಇದರಲ್ಲಿ ವೀರಗಲ್ಲುಗಳಿದೆ. ಆ ವೀರಗಲ್ಲುಗಳ ಬಗ್ಗೆನೇ ನಮ್ಮ ಗುರುಗಳು ಶೇಷಶಾಸ್ತ್ರಿಗಳು ಅಂತ ಹೇಳ್ಬಿಟ್ಟು ಕರ್ನಾಟಕದ ವೀರಗಲ್ಲುಗಳು ಅಂತ ಮಾಡಿದ್ದಾರೆ. ಇದು ಬರೀ ವೀರಗಲ್ಲುಗಳ ಬಗ್ಗೆ ಎಲ್ಲ ಬರೆದಿದ್ದಾರೆ. ನಾವು ಎಲ್ಲಾದರೂ ವೀರಗಲ್ಲುಗಳ ಅಧ್ಯಯನ ಮಾಡೋಕ್ಕೆ ಹೋದರೆ ಇದನ್ನು ನಾವು ಓದಿದ್ರೆ ನಮಗೆ ಆ ವೀರಗಲ್ಲು ಯಾವ ಕಾಲ, ಅವನ ವೇಷಭೂಷಣಗಳು, ನಿಂತಿರೋ ಭಂಗಿ ಎಲ್ಲ ನಮಗೆ ಹೇಳೋದಕ್ಕೆ ತುಂಬ ಈಸಿ ಆಗುತ್ತೆ. ಅದೊಂಥರ ವೀರಗಲ್ಲುಗಳ ಕೈಪಿಡಿ. ಇದು ಕೈಪಿಡಿ ಅಂತಲೇ ಹೇಳ್ಬೋದು. ನಮಗೆ ಡಿಕ್ಷನರಿ ಇದು ಎನ್ಸೈಕ್ಲೋಪಿಡಿ ಆಫ್ ಹೌದು. ಆಮೇಲೆ ನನಗೆ ಬೆಂಗಳೂರು ಇತಿಹಾಸನ ಓದಬೇಕಾದ್ರೆ ಇದು ಉದಯಭಾನು ಕಲಾ ಸಂಘದವರು ಬೆಂಗಳೂರು ದರ್ಶನ ಅಂತ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಸಿಗದೇ ಇರುವಂಥ ವಿಷಯನೇ ಇರೋದಿಲ್ಲ. ಎಲ್ಲ ರೀತಿಯ ಯಾವುದೇ ನೀವು ಕೇಳಿ ಭಿಕ್ಷುಕರು ಹೆಂಗಿದ್ರು ಬೆಂಗಳೂರಲ್ಲಿ ಅನ್ನೋದರಿಂದ ಹಿಡಿದು ರಸ್ತೆಗಳು ಯಾವ ರೀತಿ ಇತ್ತು, ಯಾವ ರೀತಿ ಇಂಪ್ರೂವ್ ಆಗಿದೆ ಅಂತೇಳಿ ಒಂದೊಂದು ಏರಿಯಾ ಹೆಸರುಗಳಿಂದ ಹಿಡಿದು ಬೆಂಗಳೂರು ಇತಿಹಾಸದಿಂದ ಹಿಡಿದು ಪೊಲೀಸ್ ಡಿಪಾರ್ಟ್ಮೆಂಟು, ಸಾರಿಗೆ, ಆಸ್ಪತ್ರೆ ಎಲ್ಲ ವಿಷಯಗಳು ಇದರಲ್ಲಿ ಅಡಕೊಂಡಿದೆ. ಬೆಂಗಳೂರು ಬಗ್ಗೆ ತಿಳಿಯಬೇಕಾದ್ರೆ ಈ ಪುಸ್ತಕನ ಓದಿದ್ರೆ ಸಾಕು. ಬೆಂಗಳೂರು ಬಗ್ಗೆ ತುಂಬ ತಿಳಿಯುವಂಥ ವಿಷಯಗಳಿದೆ ಇದರಲ್ಲಿ. ಇದು ಮೊದಲು 2 ವಾಲ್ಯೂಮ್ ಮಾಡಿದರು. ಆಮೇಲೆ ಈಗ ಹೊಸದಾಗಿ ಇದು 3 ವಾಲ್ಯೂಮ್ ಮಾಡಿದ್ದಾರೆ. ಇದು ಉದಯಭಾನು ಕಲಾ ಸಂಘದವರು ಮಾಡಿರೋ ಪುಸ್ತಕ ಇದು. ಓಕೆ, ಅದೆಲ್ಲ ಓದ್ಬಿಟ್ಟಿದ್ದೀರಿ? ಇದೆಲ್ಲ ಓದಿದ್ದೀವಿ. ಮತ್ತು ಇದು ಶಾ ಶೆಟ್ಟರ್ ಅವರು ಬರೆದಿರುವ ಮೊದಲ ಸಹಸ್ರಮಾನದ ಕನ್ನಡ ಶಾಸನಗಳು. ಇಡೀ ನಮ್ಮ ರಾಜ್ಯದಲ್ಲಿ ಕನ್ನಡ ಶಾಸನಗಳು ಪ್ರಾರಂಭದಿಂದ ಹಿಡಿದು 1000 ವರ್ಷಗಳವರೆಗೆ ಎಲ್ಲ ಶಾಸನಗಳು ಇದರಲ್ಲಿ ಕೊಟ್ಟಿದ್ದಾರೆ. ಯಾವುದೇ ಶಾಸನ ಅಧ್ಯಯನ ಮಾಡಬೇಕಾದ್ರೆ ಅದು ಈ ಮೊದಲ ಸಹಸ್ರಮಾನಕ್ಕೆ ಸೇರ್ತು ಅಂದರೆ ಇದರಲ್ಲಿ ನಾವು ಓದ್ಬೋದು. ಅರ್ಥಗಳು ಕೊಟ್ಟಿದ್ದಾರೆ. ಇದರಲ್ಲಿ ಇಲ್ಲದೆ ಇರೋ ಶಾಸನ ನಾವು ಎಷ್ಟೋ ಹುಡುಕಿದ್ದೀವಿ, ಅದನ್ನೆಲ್ಲ ಸೇರಿಸಿ ಇತ್ತೀಚೆಗೆ ಮಾಡಿದ್ದಾರೆ. ಇದು ನಮಗೆ ಭಾರಿ ಅನುಕೂಲ ಆಗುತ್ತೆ. ಮತ್ತು ನಾವು ಕಂಡಿರೋ ಶಾಸನಗಳು ಎಲ್ಲನೂ ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿ ಅಂತ ಇದೆ. ನಮ್ಮ ಅಧ್ಯಕ್ಷರು ಬಂದು ನಮ್ಮ ಗುರುಗಳಾದ ದೇವರಕೊಂಡರೆಡ್ಡಿ ಅವರು, ಡಾಕ್ಟರ್ ದೇವರಕೊಂಡರೆಡ್ಡಿ ಅವರು, ಅವರ ಅಧ್ಯಕ್ಷರು. ನಮ್ಮ ಇದರಲ್ಲಿ ಮೊದಲು ನಾನು ಸದಸ್ಯನೇ ಆಗಿದ್ದೆ. ಇತ್ತೀಚೆಗೆ ಹೋದ ವರ್ಷ ನನಗೆ ಕಾರ್ಯಕಾರಿಣಿ ಸಮಿತಿಗೆ ತಗೊಂಡಿದ್ದಾರೆ. ನಾನು ಕರ್ನಾಟಕ ಇತಿಹಾಸ ಅಕಾಡೆಮಿ ಕಾರ್ಯಕಾರಿಣಿ ಸದಸ್ಯ ನಾನು. ಇದರಲ್ಲಿ ವರ್ಷಕ್ಕೆ ಒಂದೊಂದು ಸ್ಥಳದಲ್ಲಿ ಕರ್ನಾಟಕದಲ್ಲಿ ಕಾನ್ಫರೆನ್ಸ್ ನಡೆಯುತ್ತೆ, ಸಮ್ಮೇಳನ ನಡೆಯುತ್ತೆ. ಅಲ್ಲಿ ಇಡೀ ರಾಜ್ಯದಿಂದ ಎಲ್ಲರೂ ಅವರವ್ರು ಏನೇನು ಕಂಡುಹಿಡಿದಿದ್ದಾರೆ ಅನ್ನೋದು ತಗೊಂಡು ಬರ್ತಾರೆ. ಅಲ್ಲಿ ನಾವು ಪ್ರೆಸೆಂಟ್ ಮಾಡ್ತೀವಿ. ನಾವು ಏನು ಕಂಡುಹಿಡಿದಿದ್ದೀವೋ ಅದನ್ನು ಪ್ರೆಸೆಂಟ್ ಮಾಡ್ತೀವಿ. ಅದರ ಮಾರನೇ ವರ್ಷ ಇನ್ನೊಂದು ಕಡೆ ಆದಾಗ ಹಿಂದಿನ ವರ್ಷದ್ದು ಏನೇನು ಕಂಡುಹಿಡಿದೀವೋ ಈ ಥರ ಒಂದು ಸಂಪುಟ ಬರುತ್ತೆ, ಸಂಚಿಕೆ. ಇದರಲ್ಲಿ ನಾವು ಏನೇನು ಕಂಡುಹಿಡಿದಿದ್ದೀವಿ ಎಲ್ಲನೂ ಪ್ರಕಟ ಆಗುತ್ತೆ. ನೆಕ್ಸ್ಟ್ ಅದನ್ನು ಶಾಸನನ ಯಾರಾದರೂ ಅಧ್ಯಯನ ಮಾಡಬೇಕಾದ್ರೆ ಇವರು ನನ್ನ ಧನ್ಪಾಲನ್ನವರು ಇಲ್ಲಾಂದರೆ ಶಶಿಕುಮಾರ್ ನಾಯ್ಕು ಈ ಥರ ಇವರು ಇದರಲ್ಲಿ ಕಂಡುಹಿಡಿದಿದ್ದಾರೆ ಅನ್ನೋದು ಇದರಲ್ಲಿ ನಮ್ಮ ಅಧಿಕೃತ ಆಗುತ್ತೆ. ಇದರಲ್ಲಿ ಅನೇಕ ಶಾಸನಗಳು ಹೊಸ ಶೋಧನೆ ಇದರಲ್ಲಿರುತ್ತೆ. ವೆರಿ ನೈಸ್, ವೆರಿ ನೈಸ್. ಅಂದರೆ ಶಾಸನಗಳು ಹುಡುಕ್ಬಿಟ್ಟಿದ್ದಾರೆ, ಮುಗಿದೋಯ್ತು ಅಂತಿಲ್ಲ, ಸಿಗ್ತಾನೇ ಇದೆ ಬಾಬು. ಅದು ನಿರಂತರ. ಅದು ಇನ್ನು ನಾವೆಲ್ಲ ಮಾಡಿರೋದು ಅಮ್ಮಮ್ಮ ಅಂದರೆ ಒಂದು 10% ಏನು, ಇನ್ನಷ್ಟಿದೆ. ಇಲ್ಲಿ ಹೊಲಗಳಲ್ಲಿ, ತೋಟಗಳಲ್ಲಿ, ಮನೆಗಳಲ್ಲಿ ಇದೆ. ಎಲ್ಲ ಕಡೆ ಇದು ಮೂಢನಂಬಿಕೆ ಇದೆ. ಕೆಲವರು ಸಪೋರ್ಟ್ ಮಾಡ್ತಾರೆ, ಕೆಲವರು ಮೂಢನಂಬಿಕೆಯಿಂದ ಸಪೋರ್ಟ್ ಮಾಡೋದಿಲ್ಲ. ಕನ್ವಿನ್ಸ್ ಮಾಡ್ತೀವಿ. ಇನ್ನೂ ಕೆಲವು ಕಡೆ ಎಷ್ಟೋ ಕಡೆ ಕನ್ವಿನ್ಸ್ ಆಗ್ತಾ ಇಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ, ಶಾಸನ ಯಾರೇ ಓದಕ್ಕೆ ಬರಲಿ, ಓದೋದಕ್ಕೆ ಬಿಡಿ. ಅದನ್ನು ಸಂರಕ್ಷಣೆ ಅವರೂ ಮಾಡಲಿ, ಗ್ರಾಮಸ್ಥರು ಎಲ್ಲ ಸೇರಿ ಮಾಡಲಿ. ಇದು ಮುಂದಿನ ಜನಾಂಗಕ್ಕೆ ನಾವಾಗಿ ಹೊಸದಾಗಿ ಏನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಈಗ
ಕೆಲವು ಪುಣ್ಯಾತ್ಮರು ಕೊಡ್ತಾ ಇದ್ದಾರೆ. ಆದರೆ ಹಿಂದಿನ ತಲೆಮಾರಿನವರು ಕೊಟ್ಟಿರೋದನ್ನು ಮುಂದಿನ ತಲೆಮಾರಿಗೆ ಉಳಿಸೋ ಕೆಲಸ ನಾವು ಮಾಡೋಣ ಅನ್ನೋದೇ ನನ್ನ ಉದ್ದೇಶ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.